पञ्चहस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति तनुभावादेडमो कोऽपि वाग्मी जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम वचननिधत्तां सन्निधिं मानसे च विद्याविरक्त्यादि सद्गुणो घाकरानहं वादिराजगुरून् हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಐತರೇಯ ಉಪನಿಷತ್ತು ಭಗವಂತನ ಬಗ್ಗೆ, ಭಗವಂತ ಸ್ವತಂತ್ರ ಎಂಬಂತಹ ವಿಚಾರವನ್ನು ತುಂಬ ವಿಸ್ತಾರವಾಗಿ ಅದನ್ನು ತಿಳಿಸಿತು. ಅದಾದ ಮೇಲೆ ಭಗವಂತ ಯಾರ ಅಧೀನನೂ ಅಲ್ಲ ಎಂಬುದನ್ನು ಪ್ರಮಾಣಗಳ ಮೂಲಕವಾಗಿ, ಯಾಕೆ ಅಂತಂದರೆ ಸ್ವತಂತ್ರ ತತ್ವ ಅಂತ ಜಗತ್ತಿನಲ್ಲಿ ಇರುವಂತಹದ್ದು ಅದು ಕೇವಲ ಭಗವಂತ ಮಾತ್ರ. ಭಗವಂತನನ್ನು ಬಿಟ್ಟು ಉಳಿದಂತಹದ್ದೆಲ್ಲವೂ ಕೂಡ ಅವನ ಅಧೀನವಾಗಿಯೇ ಇರುವಂತಹದ್ದು. ಸ್ವಾತಂತ್ರ್ಯವಾಗಿ ಅಥವಾ ಸ್ವಾತಂತ್ರ್ಯ ಎಂಬ ಧರ್ಮ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗೋದೇ ಇಲ್ಲ. ಅಂತಹ ಭಗವಂತನಲ್ಲಿ ಈ ಸ್ವತಂತ್ರವನ್ನು ಉಪನಿಷತ್ತು, ಐತರೇಯ ಉಪನಿಷತ್ತು ತಿಳಿಸಿತು. ಮುಂದೆ ವಿದ್ಯಾರ್ಥಿ ಯಾರು ಆ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಆಸಕ್ತಿಯನ್ನು ಹೊಂದಿದ್ದಾನೆ, ಅಂತಹ ವಿದ್ಯಾರ್ಥಿ ಭಗವಂತನಲ್ಲಿ ಕುರಿತು ಮಾಡತಕ್ಕಂತಹ ಪ್ರಾರ್ಥನೆಯನ್ನು ಉಪನಿಷತ್ತು ತಿಳಿಸ್ತದೆ. ವಿದ್ಯಾರ್ಥಿ ಆದವನು, ವಿದ್ಯಾರ್ಥಿ ಶಬ್ದಕ್ಕೆ ಜ್ಞಾನಪಿಪಾಸು, ಜ್ಞಾನೇಚ್ಛಾ ಉಳ್ಳವನು, ಜ್ಞಾನವನ್ನು ತಾನು ಇನ್ನಷ್ಟು ಅದನ್ನು ತಿಳ್ಕೊಳ್ಳಬೇಕು ಎಂಬಂತಹ ಅಪೇಕ್ಷೆ ಉಳ್ಳವನು ಏನು ಮಾಡಬೇಕು ಅಂತಂದರೆ ಅವನ ವಿಚಾರವನ್ನು ಉಪನಿಷತ್ತು ತಿಳಿಸ್ತದೆ. ಅದೇನು ಅಂತಂದರೆ ವಾಂಗ್ಮೇ ಮನಸೆ ಪ್ರತಿಷ್ಠಿತ ಮನೋಮೇ ವಾಚಿ ಪ್ರತಿಷ್ಠಿತಂ ಆವಿರಾವೇರ್ಮ ಏದಿ ವೇದಸ್ಯ ಮಾ ಆಣೀಸ್ಥ ಶ್ರುತಂ ಮೇ ಮಾ ಪ್ರಹಾದಿ ಅನೇನಾದೀತೇನಾಹೋರಾತ್ರಾನ್ ಸಂದಧಾಮಿ ವ್ರತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಹೀಗೆ ಇದು ವಿದ್ಯಾರ್ಥಿಯ ಪ್ರಾರ್ಥನೆ. ವಿದ್ಯಾರ್ಥಿ ಯಾರು ಜ್ಞಾನವನ್ನು ಪಡ್ಕೊಳ್ಳಬೇಕು ಅಂತ ಆ ಇಚ್ಛೆ ಉಳ್ಳವನು, ಆ ವಿದ್ಯಾರ್ಥಿ ಶಬ್ದಕ್ಕೇನೆ ಅದೇ ಅರ್ಥ. ಯೋ ವಿದ್ಯಾನ್ನ ಅರ್ಥಯತೆ, ಅದನ್ನು ಅರ್ಥಯತೆ ಅಂತ ಕೇಳಿದರೆ ಅದನ್ನು ಪಡ್ಕೊಳ್ಳಬೇಕು ಅಂತ ಇಚ್ಛೆ ಉಳ್ಳವನು. ಕೇವಲ ವಿದ್ಯಾರ್ಥಿ ಅಂತ ಹೇಳಿದರೆ ಅವನಿಗೆ ಕೇವಲ ಸಂಪತ್ತಿನ ಹಿಂದೆ ಹೋದ ಅಂತ ಹೇಳಿದರೆ ಅವನನ್ನು ವಿದ್ಯಾರ್ಥಿ ಅಂತ ಅನಿಸಿಕೊಳ್ಳೋದಿಲ್ಲ. ಮತ್ತು ವಿದ್ಯಾರ್ಥಿ ಅಂತ ಆಗಬೇಕು ಅಂತ ಆದರೆ ಅವನು ವಿದ್ಯೆ ಹಿಂದೆ ಹೋಗಬೇಕು. ಯಾವುದನ್ನು ವಿದ್ಯೆ ಅಂತ ಕೇಳಿದರೆ ಲೌಕಿಕ ವಿದ್ಯೆ ಅಲ್ಲ, ಮತ್ತು ಅಲೌಕಿಕವಾಗಿರತಕ್ಕಂತಹ ಭಗವಂತನ ವಿದ್ಯೆ. ಈ ವಿದ್ಯೆಯನ್ನೇ ವಿದ್ಯೆ ಅಂತ ಕರೆದದ್ದು. ಅದನ್ನೇ ಉಪನಿಷತ್ತುಗಳು ಕೂಡ ದ್ವೇ ವಿದ್ಯೆ ವೇದಿತವ್ಯೇ ಅಂತ ಇದರ ಬಗ್ಗೆ ಇನ್ನಷ್ಟು ಅದನ್ನು ಹೇಳಿದೆ. ಹೀಗೆ ಅದನ್ನು ಏನು ಹೇಳ್ತಾನೆ ಅಂತ ಕೇಳಿದರೆ ಅವನ ಪ್ರಾರ್ಥನೆ ಅದೇನು ಅಂತ ಕೇಳಿದರೆ ವಾಂಗ್ಮೇ ಮನಸ್ಸೆ ಪ್ರತಿಷ್ಠಿತ. ನನ್ನ ಮಾತು ಹೇಗಿರಬೇಕು ಅಂತಂದರೆ ಜ್ಞಾನಸ್ವರೂಪ, ಮನಸ್ಸೆ ಪ್ರತಿಷ್ಠಿತ, ಅದು ಭಗವದ್ ವಿಚಾರವಾಗಿರಬೇಕು. ವಾಂಗ್ಮೇ ಮನಸ್ಸೆ ಪ್ರತಿಷ್ಠಿತ, ಅದು ಕೇವಲ ಭಗವಂತನ ವಿಷಯಕವಾಗಿ ಮಾತ್ರ. ಯಾವುದೋ ಲೌಕಿಕವಾಗಿರತಕ್ಕಂಥ ವಿಚಾರಗಳು, ಲೌಕಿಕವಾಗಿರತಕ್ಕಂತಹ ಬೇಕಾದಷ್ಟು ನನ್ನನ್ನು ಬಾಧಿಸಲಿಕ್ಕೋಸ್ಕರವಾಗಿ ಇದೆ.
ಲೌಕಿಕವಾಗಿರತಕ್ಕಂತಹ ಕಾಮನೆಗಳು ಬೇಕಾದಷ್ಟು ಅವನನ್ನು ಬಾಧಿಸ್ತಾ ಇರ್ತದೆ. ಆದರೆ ಅದೆಲ್ಲವನ್ನೂ ಕೂಡ ವಿದ್ಯಾರ್ಥಿ ಚೇತ್ ನಿಜೇತ್ ಸುಖಂ, ಅವನು ಸುಖವನ್ನು ಯಾವತ್ತೂ ಕೂಡ ಬಯಸಬಾರದು. ಮತ್ತು ತನಗೆ ವಿದ್ಯೆ ಬೇಕು ಅಂತ ಆದರೆ ಕೇವಲ ಅವನು ಆ ವಿದ್ಯೆ ಹಿಂದೆ ಮಾತ್ರ ಹೋಗಬೇಕು. ಹೀಗೆ ಆ ವಿದ್ಯೆ ಅವನ ಮಾತು ಹೇಗಿರಬೇಕು ಅಂತಂದರೆ ವಾಂಗ್ ಮೇ ಮನಸೆ ಪ್ರತಿಷ್ಠಿತ, ಅದು ವಿಷ್ಣುವಿನ ಭಗವಂತನ ವಿಚಾರಕವಾಗಿರ್ತದೆ. ಮತ್ತು ಮನಸ್ಸೇ ಪ್ರತಿಷ್ಠಿತ, ನನ್ನ ಮಾತುಗಳು ನಾನೇನಾದರೂ ಒಂದು ಮಾತನಾಡ್ತೇನೆ ಅಂತಾದರೆ ಅದು ಭಗವಂತನ ವಿಚಾರವಾಗಿರ್ತದೆ, ಹೊರತು ಇತರ ವಿಚಾರವಾಗಿ ಇಲ್ಲವೇ ಇಲ್ಲ. ಯಾಕೆ? ಇತರ ವಿಚಾರಕವಾಗಿ ನಾನು ಯಾವತ್ತೂ ಕೂಡ ನನ್ನ ಮನಸ್ಸನ್ನು ಕೊಂಡೋಗುವುದಿಲ್ಲ. ಇತರ ವಿಚಾರವಾಗಿ ನನ್ನ ಮಾತು ನನ್ನ ಮನಸ್ಸು ಯಾವತ್ತೂ ಕೂಡ ಹೋಗುವುದಿಲ್ಲ. ನನ್ನ ಮಾತು ಅದು ಭಗವಂತನ ವಿಚಾರವಾಗಿರ್ತದೆ, ನನ್ನ ಮನಸ್ಸು ಅದು ಭಗವಂತನ ವಿಚಾರವಾಗಿರ್ತದೆ. ಹೀಗೆ ಸದಾಕಾಲದಲ್ಲೂ ಕೂಡ ಆ ಭಗವದ್ ವಿಚಾರಕವಾಗಿ ನಾನು ನನ್ನನ್ನು ತೊಡಗಿಸಿಕೊಳ್ಳಬೇಕು ಅಂತ ಆ ಉಪನಿಷತ್ತು ವಿದ್ಯಾರ್ಥಿಯನ್ನು ಎಚ್ಚರಿಸ್ತದೆ. ಇದು ವಿದ್ಯಾರ್ಥಿಗೆ ಇರಬೇಕಾದಂತಹ ಪ್ರಜ್ಞೆ. ವಿದ್ಯಾರ್ಥಿಯಾದವನು ಎಚ್ಚರದಲ್ಲಿರಬೇಕು. ಏನು ಎಚ್ಚರದಲ್ಲಿರಬೇಕು ಅಂತ ಕೇಳಿದರೆ, ಎಚ್ಚರ ಶಬ್ದಕ್ಕೆ ಭಗವಂತನ ವಿಚಾರದಲ್ಲಿ ಹೇಗೆ ಅಂತ ಕೇಳಿದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಯಾವುದರಲ್ಲಿ ಜ್ಞಾನಿಗಳು ಎಚ್ಚರದಲ್ಲಿರ್ತಾರೋ ಅದು ವಿಷಯ ಪಿಪಾಸುಗಳಿಗೆ ಅದು ರಾತ್ರಿ ಅಂತ ಲೆಕ್ಕ. ಅಂದರೆ ಏನು? ಜ್ಞಾನಿಗಳು ಯಾವುದರಲ್ಲಿ ಸದಾಕಾಲದಲ್ಲೂ ಕೂಡ ಎಚ್ಚರದಲ್ಲಿರ್ತಾರೆ ಅಂತ ಕೇಳಿದರೆ, ಲೌಕಿಕ ವಿಚಾರದಲ್ಲಿ ಭಗವಂತನ ವಿಚಾರವನ್ನು ಬಿಟ್ಟು ಭಗವಂತನ ಒಂದು ವಿಚಾರವನ್ನು ಬಿಟ್ಟು ಉಳಿದಂತಹ ಎಲ್ಲ ಕಡೆಗಳಲ್ಲೂ ತಾವು ಎಚ್ಚರದಲ್ಲಿರ್ತಾರೆ. ಇನ್ನು ಯಾವುದು ಜ್ಞಾನಿಗಳಿಗೆ ಅಥವಾ ಲೌಕಿಕರಿಗೆ ಯಾವುದು ವಿಷಯ ಅಂತ ಕೇಳಿದರೆ, ಅವರು ಭಗವಂತನ ವಿಚಾರವನ್ನು ಬಿಟ್ಟು ಕೇವಲ ಭಗವಂತನನ್ನು ಬಿಟ್ಟು ಉಳಿದದ್ದನ್ನು ಯಾವತ್ತೂ ಕೂಡ ಅವರು ಮನಸ್ಸಿನಲ್ಲಿ ಕಲ್ಪನೆಯೂ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಹೀಗೆ ಆ ಎರಡು ವಿಷಯಗಳಲ್ಲಿ ಎರಡು ವಿರುದ್ಧವಾಗಿರತಕ್ಕಂತಹ ವಿಚಾರಗಳನ್ನು ಇರತಕ್ಕಂಥವರು. ಇದರಲ್ಲಿ ನನ್ನ ಮಾತು ಅದು ಭಗವಂತನ ವಿಚಾರವಾಗಿರ್ತದೆ. ಅದಾದ ಮೇಲೆ ಜ್ಞಾನರೂಪಿಯಾಗಿರ್ತಕ್ಕಂಥ ವಾಂಗ್ ಮೇ ಮನಸ್ಸೆ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತಂ. ಮನೋ ಮೇ ವಾಚಿ ಪ್ರತಿಷ್ಠಿತಂ. ಮನಸ್ಸಿಗೂ ಮಾತಿಗೂ ಲಿಂಕ್ ಇರಬೇಕು. ಮನಸ್ಸು ಎಲ್ಲೋ ಇದ್ದುಕೊಂಡು ನಾಲಿಗೆ ಮಾತನಾಡಲಿಕ್ಕೆ ಶುರು ಮಾಡಿದರೆ ಆ ಮನಸ್ಸು ಏನಾಗ್ತದೆ ಅಂತ ಕೇಳಿದರೆ, ಅದರಲ್ಲಿ ಆಗತಕ್ಕಂತಹ ಅವ್ಯವಸ್ಥೆ ಆಗ್ತದೆ. ಯಾಕೆ ಅಂತ ಕೇಳಿದರೆ, ಮನಸ್ಸಿಗೂ ನಾಲಿಗೆಗೂ ಆ ಒಂದು ಲಿಂಕ್, ಆ ಒಂದು ಏನು ವ್ಯವಸ್ಥೆ ಇತ್ತು ಅದು ತಪ್ಪಿತು ಅಂತ ಆದರೆ ಮಾತನಾಡತಕ್ಕಂತಹ ವಿಚಾರಗಳು ಎಲ್ಲೆಲ್ಲಿಗೋ ಹೋಗ್ಲಿಕ್ಕೆ ಶುರುವಾಗ್ತದೆ. ಯಾಕೆ? ಮನಸ್ಸಿನಲ್ಲಿದ್ದದ್ದನ್ನು ಮಾತನಾಡುವುದಿಲ್ಲ. ಯಾಕೆ? ಯಾವುದೋ ವಿಚಾರಗಳು, ಇಲ್ಲಸಲ್ಲದ ವಿಚಾರಗಳು, ಯಾರದ್ದೋ ವಿಚಾರಗಳು, ಹೀಗೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ಉಪನಿಷತ್ತು ಎಚ್ಚರಿಸ್ತದೆ. ಮನೋಮೇ ವಾಚಿ ಪ್ರತಿಷ್ಠಿತಂ. ಮನಸ್ಸಿಗೂ ವಾಕಿಗೂ ಸಂಬಂಧ ಬೇಕು. ಮನಸ್ಸಿಲ್ಲದೇನೆ ಮಾತನಾಡಬಾರ್ದು. ಮನಸ್ಸೆಲ್ಲೋ ಇದ್ದುಕೊಂಡು ಅಥವಾ ಈ ಲಿಂಕ್ ಇದು ತಪ್ಪಬಾರ್ದು. ಮನಸ್ಸಿಗೂ ಮಾತಿಗೂ ಲಿಂಕ್ ತಪ್ಪಿತು ಅಂತಾದರೆ ಅಲ್ಲಿಗೆ ಎಲ್ಲ ವ್ಯವಸ್ಥೆಗಳಿಗೆ ಅದೇ ಕಾರಣವಾಗಿ ಬಿಡ್ತದೆ. ಯಾಕೆ? ಮತ್ತೆ ಆ ಒಂದು ಮಾತಿನ ಹಿಂದೆ ಅದು ಎಲ್ಲಿಯ ತನಕ ಹೋಗ್ತದೆ ಅಂತ ಕೇಳಿದರೆ, ಪರಸ್ಪರವಾಗಿ ವೈರುಧ್ಯವನ್ನು, ಒಬ್ಬನು ಇನ್ನೊಬ್ಬನನ್ನು ಕಂಡು ಅವನು ಮತ್ತೆ ಯಾವತ್ತೂ ಕೂಡ ಇನ್ನೊಬ್ಬರನ್ನು ಹತ್ತಿರಕ್ಕೂ ಸೇರಿಸಬಾರ್ದು, ಅಥವಾ ಆ ರೀತಿಯಾಗಿರತಕ್ಕಂತಹ ದ್ವೇಷದಲ್ಲಿ ಪರಿಸಮಾಪ್ತಿ ಆಗತಕ್ಕಂತಹ ವ್ಯವಸ್ಥೆಗೂ ಹೋಗ್ತದೆ. ಆದ್ದರಿಂದ ಮಾತಿಗೂ ಮನಸ್ಸಿಗೂ ತುಂಬ ಹತ್ತಿರವಾಗಿರತಕ್ಕಂಥ ಸಂಬಂಧ. ಮಾತನ್ನು ಮನಸ್ಸನ್ನು ಎರಡನ್ನೂ ಕೂಡ ಜೊತೆಗಿಟ್ಟುಕೊಂಡು ಯಾರು ಇರ್ತಾನೋ ಅಂಥವನಿಗೆ ಯಾವ ಕಾಲಕ್ಕೂ ಕೂಡ ಏನು ಅವ್ಯವಸ್ಥೆಗಳು ಕೂಡ ಆಗೋದಿಲ್ಲ ಎಂಬುದನ್ನು ಉಪನಿಷತ್ತು ನಮ್ಮನ್ನು ಎಚ್ಚರಿಸ್ತದೆ. ಅದಕ್ಕೋಸ್ಕರ ಮನೋಮೇ ವಾಚಿ ಪ್ರತಿಷ್ಠಿತ. ವಿದ್ಯಾರ್ಥಿಯಾದವನು ಭಗವಂತನಲ್ಲಿ ಪ್ರಾರ್ಥನೆ, ನಾನು ಯಾವುದೋ ಒಂದು ವಿದ್ಯೆಯನ್ನು ಆರ್ಜನೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿ ಅಂತ ಹೇಳಿದರೆ ಅವನದೇ ವಿದ್ಯೆಯನ್ನು ಕೇಳಿಕೊಂಡು ತಿಳ್ಕೊಳ್ಳುವ, ವಿದ್ಯೆಯನ್ನು ಕೇಳಿಕೊಳ್ಬೇಕು. ವಿದ್ಯೆ ಸುಮ್ಮನೆ ಬರೋದಿಲ್ಲ. ಲೌಕಿಕವಾಗಿ ನಾವು ಬೇಕಾದರೂ ಹಣ ಕೊಟ್ಟು
ಅಧ್ಯಯನ ಮಾಡಿದೆ ಅಂತ ಹೇಳಿದರೆ ಹಣ ಕೊಟ್ಟದ್ದು ಬಂತು, ಅಧ್ಯಯನ ಇಲ್ಲ ಅಂತಾದರೆ ಪ್ರಯೋಜನ ಇಲ್ಲ. ಯಾವುದೋ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೂ ಹೋಗ್ತಾನೆ, ಅಥವಾ ಯಾವುದೋ ಇನ್ನಷ್ಟು ದೊಡ್ಡ ವ್ಯವಸ್ಥೆಗಳಿಗೆ, ಕಾಲೇಜುಗಳಿಗೆ ಹೋಗ್ತಾನೆ, ಹಣ ಕೊಟ್ಟದ್ದೇ ಬಂತು. ಆದರೆ ಅದರಲ್ಲಿ ಏನಾದರೂ ಉಪಯೋಗ ಉಂಟಾ ಕೇಳಿದರೆ ಇಲ್ಲವೇ ಇಲ್ಲ. ಯಾಕೆ? ತಾನು ಏನು ಅಧ್ಯಯನ ಮಾಡಿದ್ದಾನೆ ಅದು ಮುಖ್ಯ. ಅದಕ್ಕೋಸ್ಕರ ಈ ವಿದ್ಯಾರ್ಥಿ ತಾನು ಆ ವಿದ್ಯಾರ್ಥಿ ಅಂತ ಎಣಿಸಿಕೊಳ್ಳುವವನು ಮಾತಿಗೂ ತನ್ನ ಮನಸ್ಸಿಗೂ ಎರಡಕ್ಕೂ ಕೂಡ ಆ ಒಂದು ಸಂಬಂಧ ಬೇಕು. ಅದಾದ ಮೇಲೆ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾನೆ ಆ ವಿದ್ಯಾರ್ಥಿ. ಏನು ಅಂತಂದರೆ, ಈ ಜ್ಞಾನರೂಪಿಯಾಗಿರ್ತಕ್ಕಂತಹ ಭಗವಂತನೇ ನೀನು ಎಂಥವನು ಅಂತ ಕೇಳಿದರೆ, ಮನೋಮೇ ವಾಚಿ ಆವಿರಾವಿರ್ಮ ಏಜಿ ವೇದಸ್ಯಮ ಆಣೀಸ್ಥ. ನೀನು ನನಗೆ ಚೆನ್ನಾಗಿ ಕಾಣಬೇಕಪ್ಪ. ಯಾಕೆ? ಭಗವಂತನನ್ನು ನೋಡುವಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಯಾವುದೋ ಒಂದು ವಿಚಾರವನ್ನು ಮನಸ್ಸಿಗೆ ಕೊಟ್ಟು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ, ಈ ಮನಸ್ಸನ್ನು ಒಟ್ಟು ಎಲ್ಲಿಗೋ ಒಂದು ಬಿಟ್ಟು ನಾವಿದ್ದೇವೆ. ಈ ಮನಸ್ಸು ಭಗವಂತನನ್ನು ಬಿಟ್ಟು ಉಳಿದದ್ದೆಲ್ಲ ಕಡೆಗಳಲ್ಲೂ ಕುಡುವಿಹಾರವನ್ನು ಮಾಡ್ತದೆ. ಅದಕ್ಕೆ ಭಗವಂತ ಒಂದು ಆಗುವುದಿಲ್ಲ. ಮತ್ತು ಲೌಕಿಕ ವಿಚಾರಗಳು, ಜಗತ್ತಿನ ವಿಚಾರಗಳು, ಅಥವಾ ಇನ್ನೊಂದು ಏನೋ ವಿಚಾರಗಳು, ಅಪಲಾಪಗಳು, ಇದೆಲ್ಲ ಬೇಕು. ಯಾಕೆ? ಮನಸ್ಸಿನ ವ್ಯವಸ್ಥೆ ಹಾಗೆ. ಅದಕ್ಕೆ ಭಗವಂತ ಒಬ್ಬ ಬೇಡ. ಮತ್ತು ಭಗವಂತನನ್ನು ಬಿಟ್ಟು ಉಳಿದದ್ದೆಲ್ಲವೂ ಕೂಡ ಬೇಕು. ಜಗತ್ತಿನಲ್ಲಿರತಕ್ಕಂತಹ ಏನೆಲ್ಲ ಆಗು ಹೋಗುಗಳಿದೆಯೋ ಅದೆಲ್ಲವನ್ನೂ ಕೂಡ ಮನಸ್ಸು, ಕಿವಿ, ಕಣ್ಣು ಎಲ್ಲವೂ ಕೂಡ ಕೇಳ್ತದೆ. ಈ ಕಣ್ಣಿಗೆ ದೇವರನ್ನು ನೋಡಲಿಕ್ಕೋ ದೇವರ ವಿಚಾರವಾಗಿಯೋ ಇಲ್ವಾ? ಇದನ್ನು ಯಾವುದು ಕೆಟ್ಟದಾಗಿರತಕ್ಕಂಥ ಒಂದಷ್ಟು ಗಲಾಟೆಗಳು ಆಗ್ತಾ ಉಂಟೋ, ಅಥವಾ ಪರಸ್ಪರವಾಗಿ ಇತ್ಯಾದಿಗಳು ಕಲಹಗಳು ಆಗ್ತಾ ಇದೆಯೋ ಅಲ್ಲಿಗೆ ಈ ಕಣ್ಣು ಬೇಗ ಹೋಗ್ತದೆ. ಯಾವುದೋ ವಿಚಾರಗಳು, ಬೇಡವಾಗಿರತಕ್ಕಂಥ ವಿಚಾರಗಳು ಕೇಳ್ತಾ ಉಂಟು ಅಂತಾದರೆ ಕಿವಿ ಅಲ್ಲಿಯೇ ಇರ್ತದೆ. ಕಿವಿಗೆ ಯಾವುದೋ ಒಂದು ಭಗವದ್ ವಿಚಾರಗಳು ಅಥವಾ ಭಗವಂತನ ಸಂಬಂಧಿಯಾಗಿರ್ತಕ್ಕಂಥದ್ದು ಕಥೆಗಳು ಇಲ್ಲ, ಅದಕ್ಕೆ ಕೇಳುವುದೇ ಇಲ್ಲ. ಇನ್ನು ನಾಲಿಗೆಗೆ ಯಾವುದು ಭಗವಂತನಿಗೆ ನಿವೇದಿಸಲ್ಪಟ್ಟಿರತಕ್ಕಂತಹ ಭಗವದ್ ನಿವೇದಿತವಾಗಿರತಕ್ಕಂಥ ಯಾವುದೋ ಆಹಾರಗಳು ಇಲ್ಲ, ಅದಕ್ಕೆ ಅಭೋಜ್ಯವೇ ಬೇಕು. ಯಾವುದು ವ್ಯವಸ್ಥಿತವಲ್ಲದಿರತಕ್ಕಂತಹ, ಎಲ್ಲಿಯೋ ಇರತಕ್ಕಂತಹ, ಹೇಗೇಗೋ ಇರತಕ್ಕಂತಹ ಆ ನಾಲಿಗೆಯಲ್ಲಿ ರುಚಿ ನಮಗೆ ಹಿಡಿಸ್ತದೆ. ಆದ್ದರಿಂದ ಈ ಎಲ್ಲವನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾನೆ ವಿದ್ಯಾರ್ಥಿ. ನೀನು ನನಗೆ ಎಲ್ಲ ಕಡೆಗಳಲ್ಲೂ ಇರಬೇಕು. ಮತ್ತು ನಾನು ಅಧ್ಯಯನ ಮಾಡತಕ್ಕಂತಹ ಇಡೀ ವೇದಸ್ಯಮಾಣಿ ಈಷ್ಟ ಶ್ರುತಂ ಹೇಮಾ ಪ್ರಹಾಸಿ. ಶ್ರುತಂ ನಾನು ಕೇಳಿದ್ದೇನಪ್ಪ. ಏನು ಕೇಳಿದ್ದೇನೆ? ಯಾವುದೋ ಬೇಡವಾದ್ದನ್ನು ಕೇಳಿದ್ದಲ್ಲ. ಶ್ರುತಂ ಅಂತ ಹೇಳಿದ್ರೆ ಕೇಳಿದ್ದು ಯಾವುದು? ಶ್ರುತಿ, ವೇದ, ಆಗಮ. ಇದು ಪ್ರಹಾಸೀಹಿ, ಇದು ನನ್ನನ್ನು ಬಿಟ್ಟು ಹೋಗಬಾರದು. ಇದು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗಬಾರದು. ಇದು ಸದಾ ಕಾಲದಲ್ಲೂ ಕೂಡ ನನ್ನ ಜೊತೆಗಿರಬೇಕು. ಶ್ರುತಂ ಮೇ ಮಾ ಪ್ರಹಾಸಿ. ಓ ಹಾಕತ್ತೆ ಹಾಗೆ, ಇದು ನನ್ನನ್ನು ಬಿಟ್ಟು ಯಾವ ಕಾಲಕ್ಕೂ ಕೂಡ ಎಲ್ಲಿಗೋ ಹೋಗಬಾರ್ದು. ಇದು ವೇದಸ್ಯಮ ಆಣೀಸ್ತಃ ಶ್ರುತಂ ಮೇ ಪ್ರಹಾಸಿ. ಪ್ರಹಾಸಿ, ಇದು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗಬಾರದು. ಮತ್ತು ಇದು ನಾನು ಕಲಿತಂತಹ ವಿದ್ಯೆಯನ್ನು ಬಿಟ್ಟು ಬಿಡ್ತೇನೆ, ಇಲ್ಲ, ಅದೂ ಇಲ್ಲ. ನೀನು ಅಧ್ಯಯನ ಮಾಡಿದ್ಯಾಕೆ ಅಂತ ಕೇಳಿದರೆ ಇನ್ನೊಂದಷ್ಟು ಜನರಿಗೆ ನೀನು ಅದನ್ನು ಕೊಡಬೇಕು. ಯಾಕೆ? ನೀನು ಏನು ಹೇಳಿದ್ಯೋ, ನೀನು ಏನು ಕಲ್ತಿದ್ಯೋ ಅದು ನಿನ್ನಲ್ಲಿ ಮಾತ್ರ ಇರುವುದಲ್ಲಪ್ಪ. ಮತ್ತು ಅದನ್ನು ಇನ್ನಷ್ಟು ಜನರಿಗೆ ದಾನ ಮಾಡಪ್ಪ. ಯಾಕೆ? ನೀನು ಕಲ್ತದ್ದು ನಿನಗೋಸ್ಕರ ಅಲ್ಲ, ನಿನಗೋಸ್ಕರ ಕಲ್ತಿದ್ದೀಯ. ಅದನ್ನು ಇನ್ನೊಂದಷ್ಟು ಜನರಿಗೆ ತಿಳಿಸಬೇಕು. ಇನ್ನೊಂದಷ್ಟು ಜನರಿಗೆ ಅದನ್ನು ಅವರ ಆ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಬರತಕ್ಕಂಥ ದೊಡ್ಡ ಜವಾಬ್ದಾರಿ ನನ್ನಲ್ಲುಂಟು. ಅದಕ್ಕೋಸ್ಕರ ನೀನು ಏನು ಅಧ್ಯಯನ ಮಾಡಿದ್ದೀಯೋ ಅದನ್ನು ಇನ್ನೊಂದಷ್ಟು ಜನರಿಗೆ ಹೇಳಬೇಕು. ಯಾವುದು? ವೇದಗಳು, ಪುರಾಣಗಳು, ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಇದೆಲ್ಲವೂ ಕೂಡ ಇದು ನಮಗೆ ಬೇಕಾಗಿರತಕ್ಕಂತಹದ್ದು. ಯಾವುದೋ ವಿದ್ಯೆಗಳು, ಯಾವುದೋ ವ್ಯವಸ್ಥೆಗಳು, ಅದನ್ನು ಹಿಂದೆ ನಾವು ಓಡಿಕೊಂಡು ಹೋಗ್ತೇವೆ. ಶ್ರುತಮ್ಮೇ ಮಾ ಪ್ರಹಾಸಿ. ನೀನು ಅನೇನ ಅಧೀತೇನ ಅಹೋರಾತ್ರಾನ್ ಸಂದದಾಮಿ. ನಾನು
ನೀನು ಕಲಿತಂತಹ ವಿದ್ಯೆ ಅದರಿಂದ ವಿಸ್ಮರಣೆಗೆ ಬರಬಾರ್ದು. ಕಲಿತದ್ದನ್ನು ಬಿಟ್ಟು ಬಿಡ್ತೇನೆ ಇಲ್ಲ, ಅದು ಯಾವ ಕಾಲಕ್ಕೂ ಕೂಡ ಬಿಡಬಾರ್ದು. ಅದನ್ನು ಅದು ನಿನ್ನ ಸದಾಕಾಲದ ಜೊತೆಗಿರಬೇಕು. ಮತ್ತೆ ಪ್ರಹಾದಿ ಹಗಲು ರಾತ್ರಿ ಸದಾಕಾಲದಲ್ಲೂ ಕೂಡ ಅದನ್ನು ಅಧ್ಯಯನ ಮಾಡಪ್ಪ. ಅದನ್ನು ಅಧ್ಯಯನ ಮಾಡಿ ಅದನ್ನು ಅಭ್ಯಾಸ ಮಾಡು. ಹೀಗೆ ಅಭ್ಯಾಸ ಮಾಡಿ ತನ್ಮೂಲಕವಾಗಿ ಅದನ್ನು ಇನ್ನೊಂದಷ್ಟು ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಮಾ ಅವತು ತತ್ ಯದ್ ವಿದ್ಯಾ ವರ್ತತೆ, ಏನು ವಿದ್ಯೆ ಇದೆ ಅದು ಮಾ ಅವತು, ಅದು ನನ್ನನ್ನು ರಕ್ಷಣೆ ಮಾಡಬೇಕು. ಕಲಿತಂತಹ ವಿದ್ಯೆ ನಮ್ಮನ್ನು ರಕ್ಷಣೆ ಮಾಡುವುದು. ಯಾಕೆ? ವಿದ್ಯೆ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವೇ ಕೃತೆ ವರ್ತತೆಯವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇದು ಸುಭಾಷಿತಕಾರ ವಿದ್ಯೆಗೆ ಕೊಟ್ಟಿರತಕ್ಕಂತಹ ಮಹತ್ವ. ವಿದ್ಯೆ ಎಷ್ಟು ಮಹತ್ವವುಳ್ಳದ್ದು ಅಂತ ಕೇಳಿದರೆ ಅದು ವಿದ್ಯೆಗೆ ಇರತಕ್ಕಂತಹ ಮಹತ್ವ. ಈ ಬ್ರಹ್ಮವಿದ್ಯೆಯಾಗಲಿ ಅಥವಾ ಇನ್ನಿತರ ಯಾವುದೇ ವಿದ್ಯೆಗಳು ನಚೋರಹಾರ್ಯಂ, ಯಾರಿಂದಲೂ ಕೂಡ ಅದು ಅಪಹರಿಸಲಿಕ್ಕಾಗುವುದಿಲ್ಲ. ನ ಭ್ರಾತೃಭಾಜ್ಯಂ, ಅಣ್ಣ ತಮ್ಮಂದಿರಿಂದ ಅಕ್ಕ ತಂಗಿಯರಿಂದ ಅದನ್ನು ಅಪಹರಿಸಲಿಕ್ಕಾಗುವುದಿಲ್ಲ. ನಚ ಭಾರಕಾರಿ, ಅದು ನಾನು ಕಲಿತಂತಹ ವಿದ್ಯೆ ಅದು ನನಗೆ ಭಾರ ಇಲ್ಲ, ಭಾರ ಅನಿಸುವುದೇ ಇಲ್ಲ. ವೇಕೃತೆ, ಅದನ್ನು ನೀನು ಇನ್ನಷ್ಟು ಮಂದಿಗೆ ಕೊಟ್ಟಿ ಅಂತಾದರೆ ವರ್ಧತೆಯವ ನಿತ್ಯಂ, ಅದು ಮತ್ತಷ್ಟು ವೃದ್ಧಿ ಆಗ್ತದೆ. ವರ್ಧತೆಯವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆ ಸಕಲಧನಕ್ಕಿಂತಲೂ ಕೂಡ ಪ್ರಧಾನ ಅಂತ ಎಂಬುದಾಗಿ ವಿದ್ಯೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯೆ ಶಬ್ದಕ್ಕೆ ಬ್ರಹ್ಮವಿದ್ಯೆ, ಭಗವಂತನ ವಿದ್ಯೆ. ಆ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಳಬೇಕು, ಬ್ರಹ್ಮವಿದ್ಯೆ ಹಿಂದೆ ಹೋಗಬೇಕು ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತದೆ. ಅದಾದ ಮೇಲೆ ಇದು ಭಗವಂತ ಎಂಥವನು ಅಂತ ಕೇಳಿದರೆ ಭಗವಂತನ ಬಗ್ಗೆ ಸತ್ಯ ಹೇಳಬೇಕು. ಎಂತಹ ಸತ್ಯ ಹೇಳಬೇಕು ಅಂತ ಕೇಳಿದ್ರೆ ಭಗವಂತ ಯಥಾರ್ಥ ಜ್ಞಾನ ಗೋಚರ, ಅಯಥಾರ್ಥ ಜ್ಞಾನ ಗೋಚರ ಅಂತ ಯಾವ ಕಾಲಕ್ಕೂ ಹೇಳಬೇಡ. ಭಗವಂತ ಮಿಥ್ಯಾ, ಜಗತ್ತು ಮಿಥ್ಯಾ, ಎಲ್ಲವೂ ಮಿಥ್ಯಾ, ಸರ್ವಂ ಮಿಥ್ಯಾ ಇಲ್ಲ, ಎಲ್ಲವೂ ಮಿಥ್ಯಾ ಅಲ್ಲ, ಎಲ್ಲವೂ ಸತ್ಯವೇ. ಜಗತ್ತು ಸತ್ಯ. ಎಂತಹ ಜಗತ್ತು? ಬಹುಚಿತ್ರ ಜಗತ್ತು, ಬಹುದಾಕರಣಾತ್. ಹೀಗೆ ವಿಚಿತ್ರವಾಗಿರತಕ್ಕಂತಹ, ವಿಚಿತ್ರ ಅನಂತ ಶಕ್ತಿ ಉಳ್ಳಂತಹ ಭಗವಂತ ಮಾಡಿರತಕ್ಕಂತಹ ಜಗತ್ತು ಅದು ಸತ್ಯ ಅಂತ ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಇಂತಹ ಭಗವಂತನನ್ನು ಹೇಳಬೇಕು. ಅದನ್ನೇ ಅದೇ ಭಗವಂತನನ್ನ ಬಗ್ಗೆ ಉಪದೇಶವನ್ನು ಮಾಡಬೇಕು. ಮತ್ತು ಭಗವಂತ ಸಕಲ ಗುಣ ಸಂಪನ್ನ, ಸರ್ವವ್ಯಾಪ್ತ, ಸಕಲ ದೇಶ ಕಾಲ ಸರ್ವದ ರೀತ್ಯ ಒಬ್ಬವನು ವ್ಯಾಪ್ತ. ದೇಶತಃ ಪರಿಚ್ಛಿನ್ನ ಅಲ್ಲ, ಕಾಲತಃ ಪರಿಚ್ಛಿನ್ನತ್ವ ಇಲ್ಲ. ಭಗವಂತನಿಗೆ ದೇಶತಃ ಗುಣತಃ ಎಲ್ಲ ರೀತಿಯಾಗಿರತಕ್ಕಂಥ ಅನಂತ್ಯ. ಅಂತಹ ಭಗವಂತನ ಬಗ್ಗೆ ಶಿಷ್ಯರಿಗೆ ತಾನು ಉಪದೇಶವನ್ನು ಮಾಡಬೇಕು. ಉಪದೇಶವನ್ನು ಮಾಡಿ ಇದರಿಂದ ಏನಾಯಿತು? ಅವತು ಮಾಂ ಅವತು ವಕ್ತಾರಂ, ಮಾಂ ಅವತು, ಅವ ರಕ್ಷಣೆ, ನನ್ನನ್ನು ರಕ್ಷಣೆ ಮಾಡಲಿ. ನನ್ನ ಹೆಂಡತಿ ರಕ್ಷಣೆ ಮಾಡ್ತಾಳೆ, ನನ್ನ ಮಗ ರಕ್ಷಣೆ ಮಾಡ್ತಾನೆ, ನಮ್ಮ ಅಪ್ಪ ರಕ್ಷಣೆ ಮಾಡ್ತಾನೆ, ಸಾಧ್ಯವೇ ಇಲ್ಲ. ಎಂಥ ರಕ್ಷಣೆ ಮಾಡೋದು? ಭಗವಂತ ರಕ್ಷಣೆ ಮಾಡಿದರೆ ಮಾತ್ರ ಎಲ್ಲ ರಕ್ಷಣೆಗಳು ಆಗ್ತದೆ. ಅದಕ್ಕೋಸ್ಕರವಾಗಿ ಅವತು ವಕ್ತಾರಂ, ಅವತು ಮಾಂ, ನಾವು ಹೇಳ್ತೇವೆ, ನಾವು ರಕ್ಷಣೆ ಮಾಡ್ತೇವೆ ಅಂತ. ಏನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ರಕ್ಷಣೆ ಒಳಗಿದ್ದುಕೊಂಡು ಜೀವನ ಜೊತೆಗಿದ್ದುಕೊಂಡು ರಕ್ಷಣೆ ಮಾಡುವವನು ಭಗವಂತ ಮಾತ್ರ. ಅಂತಹ ಭಗವಂತ ಒಂದು ಕ್ಷಣ ನಮ್ಮನ್ನು ಬಿಟ್ಟು ಹೋದ ಅಂತ ಹೇಳಿದರೆ ಯಾವ ರಕ್ಷಕನೂ ಇಲ್ಲ. ಯಾವ ರಕ್ಷಕ ಬರ್ತಾನೆ? ಒಳಗಿದ್ದುಕೊಂಡು ಜೀವನ ಜೊತೆಗಿದ್ದುಕೊಂಡು ರಕ್ಷಣೆ ಮಾಡುವವನು ಅವನು ಮಾತ್ರ. ಅಂತಹ ಭಗವಂತನ ರಕ್ಷಣೆಯನ್ನು ನಾವಿದ್ದೇವೆ ಹೊರತು ಅದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳಿದ್ದೇನು? ಅವತು ಮಾಂ, ಮಾಂ ಅವತು, ಅವ ರಕ್ಷಣೆ. ಅವತು ವಕ್ತಾರಂ, ವಕ್ತೃ ಯಾರು ಹೇಳ್ತಾನೆ? ಗುರುಗಳು ಕೂಡ ರಕ್ಷಿತರಾಗಬೇಕು. ಯಾಕೆ? ಗುರುಗಳು ಇದ್ರೆ ತಾನೆ ಶಿಷ್ಯನಿಗೆ ಹೇಳಲಿಕ್ಕಾಗೋದು. ಶಿಷ್ಯನೂ ರಕ್ಷಿತನಾಗಬೇಕು, ಗುರುಗಳೂ ರಕ್ಷಣೆಗೆ ಒಳಗಾಗಬೇಕು. ಇದೆಲ್ಲವೂ ಕೂಡ ಗುರುಗಳನ್ನು ಶಿಷ್ಯರನ್ನ ರಕ್ಷಣೆ ಮಾಡುವವನು ಯಾರು ಕೇಳಿದರೆ ಅದು ಭಗವಂತ. ಹೀಗೆ ಅವತು ಮಾಂ ಅವತು ವಕ್ತಾರಂ, ಹೀಗೆ ಆ ರಕ್ಷಣೆ, ಆ ಜ್ಞಾನದ ಪರಂಪರೆ, ಜ್ಞಾನದ ವ್ಯವಸ್ಥೆ ಅದು ಹರಿದುಕೊಂಡು ಬರಬೇಕು. ಈ ರೀತಿಯಾಗಿ ಬಂತು ಅಂತಾದರೆ ಮಾತ್ರ ಆ ಜ್ಞಾನ ಅದು ಉಳಿಲಿಕ್ಕೆ ಸಾಧ್ಯ. ಜ್ಞಾನ ಉಳಿಬೇಕು ಅಂತಾದರೆ ಆ ಜ್ಞಾನದ ಅಧಿಪತಿಯಾಗಿರ್ತಕ್ಕಂಥವನು,
ಜ್ಞಾನದ ದೇವತೆಯಾಗಿರತಕ್ಕಂಥವನು ಆ ಭಗವಂತ. ಅಂತಹ ಭಗವಂತ ರಕ್ಷಣೆ ಮಾಡಬೇಕು ಎಂಬುದಾಗಿ ಉಪನಿಷತ್ತು, ಐತರೇಯ ಉಪನಿಷತ್ತು ಪ್ರಾರ್ಥನೆ ಮಾಡ್ತಾ ಉಂಟು. ಇದಾದ ಮೇಲೆ ಈ ಉಪನಿಷತ್ತು ಒಂದು ಶಬ್ದವನ್ನು ಹೇಳಿದೆ. ಅದೇನು ಅಂತಂದರೆ ಆಧಾರ ಸರ್ವವೇದಾನ ವೇದಾನಿ ಪ್ರಾಣ ಉಚ್ಯತೆ ತಸ್ಮಿನ್ ಸ್ಥಿತೋ ಹರಿರ್ನಿತ್ಯಂ ಆಣೀಸ್ಥಃ ಇತಿ ಗೀಯತೆ. ಭಗವಂತ ಎಂಥವರು ಅಂತ ಕೇಳಿದರೆ, ಆ ಭಗವಂತ ಈ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಶಬ್ದಗಳು ಏನೆಲ್ಲ ಬಂದಿದೆ, ವೇದಸ್ಯಮ ಆಣೀಸ್ತ ಆವಿರಾವಿರ್ಮ ಏಧಿ ವಿಷ್ಣು ಏನೆಲ್ಲ ಮಮ ಆವಿರಾವಿರ್ಭವ, ನನ್ನನ್ನು ರಕ್ಷಣೆ ಮಾಡು. ಈ ಎಲ್ಲ ರಕ್ಷಕ ಅಂತ ಹೇಳಿದ್ರೆ ಅದು ಅವನು ಮಾತ್ರ. ಎಲ್ಲಿ ಭಗವಂತ ಒಂದು ಕ್ಷಣ ನಾವು ಯಾರನ್ನೂ ಬೇಡ, ಒಳಗಿರತಕ್ಕಂತಹ ಜೀವ ಎಷ್ಟು ಕ್ಷಣ, ಒಂದು ಕ್ಷಣದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ನಾವು ಹೇಳ್ತೇವೆ ನಾನು ಸದಾ ಕಾಲದಲ್ಲೂ ಕೂಡ ಸ್ಥಿರವಾಗಿರ್ತೇನೆ ಅಂತ. ಏನು ಸ್ಥಿರ? ಒಳಗಿರತಕ್ಕಂತಹ ಜೀವನಿಗೆ ಹೋಗಲಿಕ್ಕೆ ಬೇಕಾದಷ್ಟು ದ್ವಾರಗಳುಂಟು. ಬಾಯಿ ಇದೆ, ಕಣ್ಣಿದೆ, ಮೂಗಿದೆ, ಇನ್ನು ಮಲದ್ವಾರ, ಗುದದ್ವಾರ, ಈ ಎಲ್ಲ ದ್ವಾರಗಳು ಓಪನ್ ಆಗಿಯೇ ಉಂಟು. ಪ್ರಾಣ ಹೋಗಲಿಕ್ಕೆ ಕ್ಷಣವೇ ಬೇಡ. ಮುಗೀತು ಅಂತಾದರೆ ಅಲ್ಲಿಗೆ ಮುಗೀತು. ಎಲ್ಲಿಯಾದರೂ ಒಂದು ಭಾಗದಿಂದ ಪ್ರಾಣ ಹೋಗಿಯೇ ಬಿಡ್ತಾನೆ. ಮತ್ತೆ ಅವನನ್ನು ಕುತ್ಕೊಳಿಸ್ತೇನೆ ಅಂತ ಹೇಳಿದ್ರೆ ಏನು, ಅವನನ್ನು ಎಲ್ಲಿ ಬಂಧನ ಮಾಡಿಟ್ಟರೂ ಕೂಡ ಪ್ರಾಣವನ್ನು ನಾವು ಕೂಡಿ ಹಾಕಲಿಕ್ಕಾಗೋದಿಲ್ಲ. ನಾವು ಎಷ್ಟೇ ಮುಂದುವರಿಯಬಹುದು, ಆದರೆ ಪ್ರಾಣನನ್ನು ಜೀವನನ್ನು ಕೂಡಿ ಹಾಕುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಪ್ರಾಣನನ್ನು ಜೀವನನ್ನು ಕೂಡಿ ಹಾಕಲಿಕ್ಕಾಗದ. ಯಾವ ಸೆಲ್ಲರ್, ಯಾವ ಒಂದು ಬಂಧನ ಇದೆ, ಜೀವನನ್ನು ಬಂಧನ ಮಾಡಿರುತ್ತೇನೆ, ನಾನು 100 ವರ್ಷ 200 ವರ್ಷ 300 ವರ್ಷ ಬದುಕಬೇಕು, ಅದಕ್ಕೋಸ್ಕರವಾಗಿ ನಾನು ಈ ಜೀವ ಏನಿದ್ದಾನೆ ಅವನನ್ನು ಈ ದೇಹ ಬಿಟ್ಟು ಹೋಗ್ಲಿಕ್ಕೆ ಬಿಡೋದಿಲ್ಲ. ಏನು ಸಾಮರ್ಥ್ಯ ಇದೆ ನಮ್ಮಲ್ಲಿ? ಏನೂ ಸಾಮರ್ಥ್ಯ ಇಲ್ಲ. ಒಂದು ಕ್ಷಣದಿಂದಾಗಿ ಇನ್ನೊಂದು ಕ್ಷಣಕ್ಕೆ ಇಲ್ಲವೇ ಇಲ್ಲ. ಇದ್ದ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಇಲ್ಲ. ಎಲ್ಲಿದ್ದ? ಇದ್ದ ಅಷ್ಟೇ. ಇದ್ದ ಹೋದ, ಮುಗೀತು ಅಂತ ಆದರೆ ಹೋಗೇ ಬಿಡ್ತಾನೆ. ಆದ್ದರಿಂದ ಜೀವನ ವ್ಯವಸ್ಥೆ ಅದು ಭಗವಂತನ ಅಧೀನ. ಇದನ್ನು ಸದಾ ಕಾಲದಲ್ಲೂ ಕೂಡ ಎಚ್ಚರದಲ್ಲಿಟ್ಟುಕೊಳ್ಳಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತು ಅಂತ. ಮೃತ್ಯು ಯಾವಾಗ ಯಾರನ್ನು ಹಿಡ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಯಾರನ್ನ ಯಾವ ಕ್ಷಣ ಬೇಕಾದರೂ ಹೇಗೆ ಬೇಕಾದರೂ ಕೊಂಡೋಗಬಹುದು. ಏನು ಯಾರಿಗಾದರೂ ಹೇಳಿಕೊಂಡು ಬರ್ತಾನ? ನಾವು ಹುಟ್ಟಿದ ಡೇಟ್ ಮಾತ್ರ ಗೊತ್ತುಂಟು, ಸಾಯುವ ಡೇಟ್ ಯಾರಿಗಾದರೂ ಗೊತ್ತಿದೆಯೋ? ನಾವು ಯಾವತ್ತು ಸಾಯ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಹುಟ್ಟುವ ಡೇಟನ್ನು ಎಲ್ಲರೂ ಕೂಡ ಪಂಚಾಂಗ ಮಾಡಿ ಹಾಕ್ತಾರೆ. ಸಾಯುವ ಡೇಟ್ ಯಾರಿಗೂ ಗೊತ್ತಿಲ್ಲ, ಯಾವ ಜ್ಞಾನಿಗಳಿಗೂ ಗೊತ್ತಿಲ್ಲ. ಯಾಕೆ? ಅದು ಭಗವಂತನ ನಿರ್ಧಾರ. ಯಾರು ಯಾವಾಗ ಬೇಕಾದರೂ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಏನು ಮಾಡು ಕೇಳಿದ್ರೆ, ಭಗವಂತನ ಬಗ್ಗೆ ಸ್ಮರಣೆಯಲ್ಲಿರಪ್ಪ. ನೀನು ಏನೂ ಮಾಡಲಿಕ್ಕೆ ಹೋಗಬೇಡ. ದೇವರ ಸ್ಮರಣೆ ಒಂದು ಮಾಡ್ತಾ ಇದ್ರೆ ನಿನಗೆ ಎಲ್ಲವೂ ಉಂಟು. ದೇವರ ಸ್ಮರಣೆ ಇಲ್ಲವೋ ಎಲ್ಲವೂ ವ್ಯರ್ಥ. ಯಾವುದಕ್ಕೂ ಕೂಡ ನೀನು ಪ್ರಯೋಜನ ಇಲ್ಲ. ದೇವರ ಸ್ಮರಣೆ, ದೇವರ ವಿಸ್ಮರಣೆ, ಈ ಎರಡೂ ಕೂಡ ತುಂಬ ಜಾಗರೂಕವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಎಂಬುದಾಗಿ ಆ ಉಪನಿಷತ್ತು ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಮೇ ಶ್ರುತಂ ಮಾಪ್ರಹಾಸೀಹಿ. ಇದನ್ನು ನಾನು ಏನು ವಿಸ್ಮರಣೆಗೆ ಹೇಳಿದ್ದಲ್ಲಪ್ಪ. ಅಯ್ಯೋ ತಿಳ್ಕೊಂಡು ಬಿಡುವ. 2 ಕಿವಿ ಕೊಟ್ಟಿದ್ದಾನೆ ಭಗವಂತ. ಒಂದು ಕಿವಿಯಿಂದ ಕೇಳಲಿಕ್ಕೆ, ಇನ್ನೊಂದು ಕಿವಿಯಿಂದ ಬಿಡಲಿಕ್ಕೆ ಇಲ್ಲ. ಕೇಳಿದ್ದು ಸ್ಮರಣೆಯಲ್ಲಿರಬೇಕು. ಕೇಳಿದ್ದು ಸ್ಮರಣೆಗೆ ಅಂದರೆ ಇದು ಎಲ್ಲಿಯ ತನಕ? ನಾನು ನನ್ನ ಈ ಜೀವನ ಬಿಟ್ಟು ಹೋಗುವ ತನಕ. ನಾನು ಯಾವಾಗ ಇಲ್ಲಿಂದ ಜೀವನವನ್ನು ಈ ಲೌಕಿಕ ಈ ಚರಮ ದೇಹವನ್ನು ಬಿಟ್ಟು ಹೋಗ್ತೇನೆ, ಅಲ್ಲಿಗೆ ಮುಗಿಯಿತು. ಅಲ್ಲಿಯ ತನಕ ದೇವರೇ ಬದುಕಿದ್ದೇನಲ್ವಾ, ದೇವರೇ ನಿನ್ನ ಸ್ಮರಣೆಯನ್ನು ಕೊಡ್ತಾ ಇರಪ್ಪ ಸಾಕು, ಮತ್ತೇನು ಬೇಡ ನನಗೆ ಅಂತ ಹೇಳಿಕೊಂಡು ಈ ಒಂದು ಜಾಗೃತಿಯಾಗಿರ್ತಕ್ಕಂತಹ ಮನಸ್ಸನ್ನು ಭಗವಂತ ನಮಗೆ ಕೊಡಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ವಿಸ್ಮೃತೋ ಮಾಭವ. ಯಾವ ಕಾಲಕ್ಕೂ ಕೂಡ ವಿಸ್ಮರಣೆ ಬೇಡ. ವಿಸ್ಮರಣೆ ಇಲ್ಲವೇ ಇಲ್ಲ. ವಿಸ್ಮೃತೋ ಮಾಭವ. ಮತ್ತೆ ಹೀಗೆ ಆ ಭಗವಂತನನ್ನು ಹೇಳ್ತಾರೆ. ಮತ್ತೆ ನನ್ನನ್ನು ಎಲ್ಲಿಗೆ ನನ್ನನ್ನು ಜೋಡಿಸು ಅಂತ ಕೇಳಿದ್ರೆ, ನನ್ನನ್ನು
ನಿನ್ನ ವಿಷಯದ ಕಡೆಗೆ ಜೋಡಿಸಪ್ಪ. ನನ್ನ ಮನಸ್ಸು ಕೇಳೋದಿಲ್ಲ. ನನ್ನ ಮನಸ್ಸು ಹೇಗೆ ಅಂತ ಕೇಳಿದರೆ, ಇದಕ್ಕೆ ಬೇರೆ ವಿಚಾರಗಳೇ ಖುಷಿ ಅಂತ ಅನಿಸ್ತದೆ. ನಾನು ಮೊದಲೇ ಹೇಳಿದೆ, ಕಿವಿಗೆ, ಕಣ್ಣಿಗೆ, ಬಾಯಿಗೆ ಇತರ ವಿಷಯಕವಾಗಿರತಕ್ಕಂಥದ್ದೇ ಖುಷಿ ತರಿಸ್ತದೆ. ಇತರ ವಿಚಾರಗಳು ರುಚಿಸ್ತದೆ. ಯಾವುದೋ ವಿಚಾರಗಳು, ಯಾವುದೋ ವಿಷಯಗಳು ಇದಕ್ಕೆ ಖುಷಿ ತನಿಸ್ತದೆ. ಅದರಿಂದ ನನ್ನನ್ನು ಬಿಟ್ಟು ಬಿಡಿಸು, ಅದರಿಂದ ನನ್ನನ್ನು ದೂರಗೊಳಿಸು ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತೆ ಈ ಪ್ರಾರ್ಥನೆ ವಿಘ್ನ ಬರಬಾರದು. ಈ ಪ್ರಾರ್ಥನೆ ಅಧ್ಯಯನದ ನಡುವೆ ವಿಘ್ನವೂ ಬರಬಾರದು. ಶಿಷ್ಯ ಬರಬೇಕು. ನಮಗೆ ತೈತ್ತರೀಯ ಉಪನಿಷತ್ತು ಏನು, ಆಮಾಯಂತು ಬ್ರಹ್ಮಚಾರಿಣ ವಿಮಾಯಂತು ಬ್ರಹ್ಮಚಾರಿಣ ಪ್ರಮಾಯಂತು ಬ್ರಹ್ಮಚಾರಿಣ ದಮಾಯಂತು ಬ್ರಹ್ಮಚಾರಿಣ ಶಮಾಯಂತು ಬ್ರಹ್ಮಚಾರಿಣ. ಹೀಗೆ ಆಮಾಯಂತು ಬ್ರಹ್ಮಚಾರಿಗಳ ಕಡೆಗೆ ಬರಬೇಕು. ಇದು ಗುರುವಿನ ಪ್ರಾರ್ಥನೆ. ಗುರುವಿನ ಪ್ರಾರ್ಥನೆ ದೇವರಲ್ಲಿ. ಯಾಕೆ? ನಾನು ಅಧ್ಯಯನ ಮಾಡಿದ್ದು ನನ್ನಲ್ಲಿಯೇ ಹೋಗಬಾರ್ದು, ನನ್ನಲ್ಲಿಯೇ ಮುಳುಗಿ ಹೋಗಬಾರ್ದದು. ನನ್ನಲ್ಲಿರ್ತಕ್ಕಂತಹ ವಿದ್ಯೆ ಅದು ಭಗವಂತನ ಕಡೆಗೆ ಹೋಗಬೇಕು ಅಂತಾದರೆ ಅದಕ್ಕೆ ಶಿಷ್ಯ ಬೇಕಲ್ವ? ಶಿಷ್ಯ ಇಲ್ಲ ಅಂತಾದರೆ ಏನು ಪ್ರಯೋಜನ? ಶಿಷ್ಯ ಸಂಪತ್ತು ಇದ್ದರೆ ಮಾತ್ರ ತಾನು ಓದಿದ ವಿದ್ಯೆ ಅದಕ್ಕೆ ಸಾರ್ಥಕ್ಯ. ಶಿಷ್ಯರೇ ಇಲ್ಲ ಅಂತಾದರೆ, ಶಿಷ್ಯ ಸಂಪತ್ತೇ ಇಲ್ಲ ಅಂತಾದರೆ, ದೊಡ್ಡ ದೊಡ್ಡ ಶಾಲೆ ಕಟ್ಟಿದ ಮೇಲೆ ಶಾಲೆಗೆ ವಿದ್ಯಾರ್ಥಿಗಳೇ ಬರಲಿಲ್ಲ ಅಂತಾದರೆ ಶಾಲೆ ಕಟ್ಟಿ ಏನು ಪ್ರಯೋಜನ? ಅಧ್ಯಾಪಕರಿದ್ದಾರೆ, ಅಧ್ಯಾಪಕರು ಇದ್ದ ತಕ್ಷಣ ಪ್ರಯೋಜನ ಬಂತ? ಅಧ್ಯಾಪಕರ ಜೊತೆಗೆ ಅಧ್ಯಾಪಕರು ಮಾತ್ರ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ಅಮಾಯಂತು ಬ್ರಹ್ಮಚಾರಿಣ, ಬ್ರಹ್ಮಚಾರಿಗಳು ಯಾರು ಬ್ರಹ್ಮಜ್ಞಾನಿಗಳು, ಆ ಬ್ರಹ್ಮನನ್ನು ತಿಳ್ಕೊಳ್ಬೇಕು, ಬ್ರಹ್ಮನನ್ನ ತಾನು ಅಧ್ಯಯನ ಮಾಡಬೇಕು ಅಂತಿರತಕ್ಕಂಥವ್ರು ಬರಬೇಕು. ವಿದ್ಯಾರ್ಥಿಗಳು ಬಂದರೆ ಮಾತ್ರ ಶಾಲೆಗೆ ಪ್ರಯೋಜನ. ವಿದ್ಯಾರ್ಥಿಗಳೇ ಇಲ್ಲ ಅಂತಾದರೆ ಯಾವ ಸ್ಕೂಲ್ ಕಟ್ಟಿ ಪ್ರಯೋಜನ, ಯಾವ ಕಾಲೇಜ್ ಕಟ್ಟಿ ಪ್ರಯೋಜನ, ಯಾವ ಯೂನಿವರ್ಸಿಟಿ ಆಗಿ ಪ್ರಯೋಜನ? ಅದಕ್ಕೋಸ್ಕರ ಅಮಾಯಂತು ಬ್ರಹ್ಮಚಾರಿಗಳು ಬರಬೇಕು, ಜ್ಞಾನಿಗಳು ನನ್ನ ಕಡೆ ಬರಬೇಕು. ಆ ವಿದ್ಯಾರ್ಥಿಗಳನ್ನು ಪ್ರಾರ್ಥನೆ ಮಾಡಬೇಕು. ಅಮಾಯಂತು ಬ್ರಹ್ಮಚಾರಿಣ ವಿಮಾಯಂತು ಬ್ರಹ್ಮಚಾರಿಣ ಪ್ರಮಾಯಂತು ಬ್ರಹ್ಮಚಾರಿಣ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಗುರುಗಳು ಪ್ರಾರ್ಥನೆಯನ್ನು ಮಾಡುವಂಥದ್ದು ಭಗವಂತನಲ್ಲಿ. ಈ ಪ್ರಾರ್ಥನೆ ಇದ್ದಾಗ ಮಾತ್ರ ಆವಾಗ ಆ ಎಲ್ಲ ರೀತಿಯಾಗಿರ್ತಕ್ಕಂತಹದ್ದು ಅದು ಭಗವಂತನ ಪ್ರೀತಿದಾಯಕವಾಗುತ್ತದೆ ಅಂತ ಎಂಬುದಾಗಿ ಉಪನಿಷತ್ತು ನಮ್ಮನ್ನು ಹೇಳ್ತಾರೆ. ಮುಂದೆ ಉಪನಿಷತ್ತು ಭಗವಂತನ ಒಂದು ಶಬ್ದವನ್ನು, ಅದರಲ್ಲಿರತಕ್ಕಂತಹ ಸ್ವಾರಸ್ಯವನ್ನು ಉಪನಿಷತ್ತು ಹೇಳ್ತದೆ. ನಾವು ಯಾವ ಕಾಲಕ್ಕೂ ಕೂಡ ಇದನ್ನು ಗಮನಿಸಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಏನೋ ಹೇಳ್ತೇವೆ, ವಿಷ್ಣು ಅಂತ ಇದೆ, ನಾರಾಯಣ ಅಂತಿದೆ, ಮಾಧವ ಅಂತಿದೆ, ಕೇಶವ ಅಂತಿದೆ. ಏನು ಭಗವಂತನ ಒಂದೊಂದು ನಾಮಗಳು ಕೂಡ ಅದು ಸಾರ್ಥಕನೇ. ಭಗವಂತನನ್ನು ನಾರಾಯಣ ಅಂತ ಕರೆದಾಗ ದೋಷ ದೂರ, ಗುಣಪೂರ್ಣ ಅಂತ ನಮಗೆ ಅರ್ಥ ಸಿಗ್ತದೆ. ಇನ್ನು ವಿಶ್ವ ಅಂತ ಕರೆದಾಗ ವಿಷತೀತಿ ವಿಷ್ಣು, ವಿಷ ಪ್ರವೇಶನೆ, ಎಲ್ಲ ಕಡೆ ಪ್ರವೇಶ ಮಾಡಿ ಉಳ್ಳವನು, ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತನಾದವನು, ಈ ರೀತಿಯಾಗಿರ್ತಕ್ಕಂಥ ಅರ್ಥ ಸಿಗ್ತದೆ. ಕೇಶವ ಅಂತ ಹೇಳಿದಾಗ ಕಂ ರುದ್ರಾದಿಗಳನ್ನು, ಕಂ ಬ್ರಹ್ಮಾದಿಗಳನ್ನು, ಈಶ ಅವರಿಗೆ ಸ್ವಾಮಿಯಾಗಿ ಉಳ್ಳವನು, ಅಥವಾ ವಾಗತೆ ಗಂಧ, ಇನ್ನು ವಾ ಶಬ್ದಕ್ಕೆ ಜ್ಞಾನ ಕೊಡುವವನು ಅಂತ ಅರ್ಥ. ಹೀಗೆ ಭಗವಂತನ ಒಂದೊಂದು ಶಬ್ದಗಳು ಕೂಡ ಅದಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಅದರಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಒಂದು ನಾಮವನ್ನು ಉಪನಿಷತ್ತು ಇಟ್ಟುಕೊಂಡು ಅದರ ವಿವರಣೆಯನ್ನು ಮಾಡ್ತದೆ. ಅತಾತ ಸಂಹಿತಾಯ ಉಪನಿಷತ್. ಏನು ಭಗವಂತನನ್ನು ತಿಳ್ಕೊಳ್ಬೇಕು. ಶ್ರೋತೃ, ಯಾರು ಶ್ರೋತೃ ಇದ್ದಾನೆ ಶ್ರೋತೃ ಶಬ್ದಕ್ಕೆ ಕೇಳಬೇಕು ಅಂತ ಇಚ್ಛೆಗಳು, ಕೇಳಬೇಕು ಅಂತ ಇಚ್ಛೆಗಳು ಅಂತ ಉಳ್ಳವನೇ, ಏನೇನೋ ಕೇಳಬೇಕು ಅಂತ ಇಚ್ಛೆ ಉಳ್ಳವನಲ್ಲ. ಮತ್ತೆ ಶ್ರೋತೃ ಶಬ್ದಕ್ಕೆ ಭಗವದ್ವಿಚಾರವಾಗಿ ಕೇಳಬೇಕು ಅಂತ ಇಚ್ಛೆ ಉಳ್ಳವನು. ಭಗವಂತನನ್ನು ಕೇಳಬೇಕು, ಭಗವಂತನನ್ನು ತಿಳ್ಕೊಳ್ಳಬೇಕು. ಶ್ರವಣ ಮನನ ನಿಧ್ಯಾಸನಗಳ ಮೂಲಕವಾಗಿ ತಾನು ಭಗವಂತನನ್ನು ಕಾಣಬೇಕು. ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಅದು ಪೂರಕವಾಗಬೇಕು ಅಂತ ಇಚ್ಛೆ ಉಳ್ಳವನು. ಇಂಥವನು ಏನು ಮಾಡಬೇಕು ಅಂತ ಕೇಳಿದ್ರೆ ಅವನು ಆ ವಿಷ್ಣು ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕಂತೆ.
ಏನಿದೆ ಈ ಎರಡು ವಿಶ್ ವಿ ಶ್ ಉಕಾರ ನಕಾರ ಇದರತಕ್ಕಂತಹ ಒಂದು ರಹಸ್ಯ, ಇದರತಕ್ಕಂತಹ ಒಂದು ಒಳ್ಳೆಯ ಅದ್ಭುತವಾಗಿರತಕ್ಕಂತಹ ವಿಚಾರವನ್ನು ಉಪನಿಷತ್ತು ನಮ್ಮ ಮುಂದೆ ತೆರೆಯುತ್ತದೆ. ಎಂಥವನು ಭಗವಂತ ವಿಷ್ಣುರ್ನಾಮ್ನಿಷಕಾರಸ್ಯ ನಕಾರಸ್ಯ ಚ ಸಂಹಿತಾ ವಿಷ್ಣೋಸ್ತು ಬಹುರೂಪಾಣಾಂ ವಾಚಿಕಾಂ ಋಷಯೋ ವಿದುಃ ತೌ ಚ ವರ್ಣೋ ಹರೇ ಸಮ್ಯಕ್ ಸ್ವರೂಪ ಪ್ರತಿಪಾದಕೋ. ಇದು ಭಗವಂತನ ವಿಷ್ಣು ಶಬ್ದದ ಅರ್ಥವನ್ನು ನಾವು ದೇವರನ್ನ ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಶಬ್ದ ಅದು ಯಾಕೋಸ್ಕರವಾಗಿ ಅಂತ ಕೇಳಿದ್ರೆ ಎಲ್ಲ ಕಡೆಗಳನ್ನು ನಮಗೆ ಹೇಳಿದ್ದೇನು ಕೇಳಿದರೆ ಅದನ್ನು ಅಧ್ಯಯನ ಮಾಡಿದ್ದು ಕೇವಲ ಅಧ್ಯಯನ ಮಾತ್ರ ಅಲ್ಲ, ಅದನ್ನು ತಿಳ್ಕೊಂಡು ತಾನು ಹೇಳಬೇಕು ಅಂತ. ಮೊದಲಿಗೆ ಆ ವರ್ಣ, ಅದರಿಂದ ಪ್ರತಿಪಾದ್ಯ ರೂಪ, ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಇದೆಲ್ಲವನ್ನೂ ತಿಳ್ಕೊಳ್ಬೇಕು. ತಿಳ್ಕೊಂಡು ಅದನ್ನು ಪ್ರಯೋಗ ಮಾಡಬೇಕು. ಏನು ಹೇಳಿದರೂ ಕೂಡ ಅದರ ಬಗ್ಗೆ ಮೊದಲಿಗೆ ಜ್ಞಾನ ಬೇಕು. ಏನೋ ಹೇಗೋ ಹೇಳ್ತಾನೆ ಅಂತ ಆದರೆ ಯಾವುದೇ ಒಂದು ವಾಕ್ಯಗಳಾಗಲಿ ಶ್ಲೋಕವಾಗಲಿ ಅದನ್ನು ಅರ್ಥೈಸಿಕೊಂಡು ಹೇಳಿದಾಗ ಅದರಲ್ಲಿರತಕ್ಕಂತಹ ಒಂದು ತೂಕ ಬೇರೆ ಇಲ್ಲ. ಕೇವಲ ಈ ಮಾತಿನಿಂದ ಇಲ್ಲಿಂದ ಬಂದರೆ ಅದರಲ್ಲಿ ನಮಗೆ ಏನೂ ಗೊತ್ತಾಗುವುದಿಲ್ಲ. ಈಗ ಶುಕ್ಲಾಂಬರದರಂ ಅಂತ ಹೇಳಿಕೊಂಡು ಏನು ಹೇಳ್ತಾ ಉಂಟು, ಶುಕ್ಲಾಂಬರದರಂ ವಿಷ್ಣು ವಿಜ್ಞೋ ಶಾಂತಿ ಏನು ಏನು ಒಂದು ಶ್ಲೋಕವನ್ನು ಪ್ರಯೋಗ ಮಾಡಿದ ಅದರಲ್ಲಿರತಕ್ಕಂತಹ ಅರ್ಥ ಏನು, ಅದರಲ್ಲಿರತಕ್ಕಂತಹ ವಿಚಾರ ಏನು, ಅದು ಯಾವ ಒಂದು ವಿಚಾರದಲ್ಲಿ ಈ ದೇವರನ್ನು ಸ್ತೋತ್ರ ಮಾಡ್ತಾ ಉಂಟು, ಹೇಗಿದ್ದಾನೆ ಅಂತ ಸ್ತೋತ್ರ ಮಾಡ್ತಾ ಉಂಟು, ಇದೆಲ್ಲವನ್ನೂ ಕೂಡ ಚಿಂತನೆ ಮಾಡಬೇಕು. ಚಿಂತನೆ ಮಾಡುವ ಮೂಲಕವಾಗಿ ಅದರ ಶಬ್ದ ಪ್ರಯೋಗವೋ ಸ್ತೋತ್ರ ಪ್ರಯೋಗವೋ ಮಾಡಿದ ಅಂತ ಹೇಳಿದ್ರೆ, ಅದನ್ನು ಹೇಳಿದ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಮಹತ್ವ ಜಾಸ್ತಿ. ಅದನ್ನೇ ಉಪನಿಷತ್ತು ಹೇಳ್ತದೆ. ಈ ಶಕಾರ ನಕಾರದ ಏನು ಸಂಧಿ, ಆ ಎರಡು ಶಬ್ದಗಳು ಕೂಡಿದೆ. ಆ ಶಕಾರ ನಕಾರಗಳ ಆ ಕೂಡಿರತಕ್ಕಂತಹ ರೂಪ ಅದು ಎಲ್ಲಿ ಅಂತ ಕೇಳಿದರೆ ಅದನ್ನು ಭಗವಂತನ ವಾಮನ ಪ್ರದ್ಯುಮ್ನ ಇತ್ಯಾದಿ ರೂಪಗಳು ಅದರಿಂದ ವಾಚ್ಯವಾಗಿದೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ರೂಪಗಳು ಮತ್ತು ಅಷ್ಟು ಮಾತ್ರವಲ್ಲದೆ ವಿಷ್ಣುರ್ನಾಮಾರ್ಥ ರೂಪತ್ವಾತ್ ವೇದಾನಾಪಿ ಸರ್ವಶಃ ಅನ್ಯೇಷಾಂ ಶಬ್ದಾನಾಂ ಸಂಹಿತಾ ವಿಷ್ಣುವಾಚಿಕಾ. ವೇದಾಕ್ಷರಾಣಿ ಯಾವಂತಿ, ವೇದದ ಒಂದು ಶಬ್ದಗಳು ಏನು ಆ ಗ ನಿ ಈ ಳೆ ಪೂ ಹೀಗೆ ಒಂದೊಂದು ಶಬ್ದಗಳು. ಈ ಒಂದೊಂದು ಶಬ್ದಗಳು ಕೂಡ ದೇವರನ್ನು ಹೇಳ್ತದೆ. ಸಂಹಿತೆಯೂ ಕೂಡ ಭಗವಂತನನ್ನೇ ಹೇಳ್ತದೆ. ಏನು ಸಂಹಿತ ಅಂತ ಹೇಳಿದರೆ, ಸಂಹಿತ ಅಂತ ಹೇಳಿದಾಗ ಪೂರ್ತಿ ಆ ವರ್ಣಗಳ ಪದಗಳ ಜೋಡಣೆ, ಪದಗಳ ವ್ಯವಸ್ಥಿತವಾಗಿರ್ತಕ್ಕಂತಹ ಜೋಡಣೆ. ಹೇಗೇಗೋ ಇದ್ರೂ ಆಗೋದಿಲ್ಲ. ಹೇಗೆ ಅಂತ ಕೇಳಿದರೆ, ಈಗ ಆಕಾಪಾಯ ಅಂತ ಹೇಳಿಕೊಂಡು ಏನೋ ಹೇಳಿದರೆ ಆ ಶಬ್ದಗಳು ಅದಕ್ಕೆ ಅರ್ಥ ಇಲ್ಲ. ಮತ್ತು ಶಬ್ದಗಳು ದೇವರನ್ನು ಹೇಳಬೇಕು ಅಂತಾದರೆ ನೀವು ದೇವರನ್ನು ಏಕಾಕ್ಷರ ಕೋಶದಲ್ಲಿ ಹೀಗೆ ಹೇಳ್ಬೋದು. ಏಕಾಕ್ಷರ ಕೋಶದಲ್ಲಿ ದೇವರನ್ನು ಹೇಳಲಿಕ್ಕೇನೆ ಬೇಕಾದಷ್ಟು ವರ್ಣಗಳಿದೆ. ಆ ಕ ಮತ್ತು ಹೀಗೆ ಏಕಾಕ್ಷರ ಕೋಶವೇ ದೇವರನ್ನು ಹೇಳ್ತದೆ. ಇಲ್ಲಿ ಸಂಹಿತ ಪದಗಳು ದೇವರನ್ನು ಹೇಳ್ತದೆ. ಒಂದೊಂದು ಅಗ್ನಿ ಮೀಳೆ ಪೂ ಹೀಗೆ ಒಂದೊಂದು ಶಬ್ದಗಳು. ಇದು ವರ್ಣಗಳು. ವರ್ಣಗಳಾದ ಮೇಲೆ ಇಡೀ ಪೂರ್ತಿ ಸಂಹಿತೆ, ಒಂದೊಂದು ಪದಗಳ ವ್ಯವಸ್ಥಿತವಾಗಿರತಕ್ಕಂತಹ ಜೋಡಣೆ, ಇದು ಕೂಡ ದೇವರನ್ನು ಹೇಳ್ತದೆ. ಪದಗಳ ಜೋಡಣೆಗೆ ವ್ಯವಸ್ಥಿತವಾಗಿರತಕ್ಕಂತಹ ಸೂತ್ರವನ್ನು ಕೂಡ ವ್ಯಾಕರಣಕಾರರು ಹೇಳ್ತಾರೆ. ಪದಗಳ ವ್ಯವಸ್ಥಿತವಾಗಿರತಕ್ಕಂತಹ ಜೋಡಣೆಯಿಂದಾಗಿ ಅದು ಭಗವದ್ವಾಚಕವಾಗಿದೆ ಅಂತ. ವಿಷ್ಣುರ್ನಾಮಾರ್ಥ ರೂಪತ್ವಾತ್ ವೇದಾನಾಪಿ ಸರ್ವಶಃ ಅನ್ಯೇಷಾಪಿ ಶಬ್ದಾನಾಂ. ಮತ್ತು ಲೌಕಿಕ ವೈದಿಕ ಎಲ್ಲ ವರ್ಣಗಳು ಕೂಡ ಆ ವರ್ಣ ಈ ವರ್ಣ ಇಲ್ಲ.
ಸಮನ್ವಯಾಧ್ಯಾಯದಲ್ಲಿ ಅದನ್ನೇ ಮಾಡಿದ್ದು. ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ, ಹೀಗೆ ಬೇರೆ ಬೇರೆ ಕಡೆಗಿರತಕ್ಕಂಥ ಪ್ರಸಿದ್ಧವಾಗಿರತಕ್ಕಂಥ ಶಬ್ದಗಳು, ನಾರಾಯಣಾದಿ ಶಬ್ದಗಳು ದೇವರನ್ನು ಹೇಳ್ತದೆ. ಯಾಕೆ? ಅದನ್ನು ಸಮನ್ವಯ ಮಾಡಬೇಕು ಅಂತಿಲ್ಲ. ನಾರಾಯಣ ಅಂತ ಹೇಳಿದರೆ ದೇವರೇ, ವಿಷ್ಣು ಅಂತ ಹೇಳಿದರೆ ದೇವರೇ. ಭಗವಂತನಿಗೆ ಸಮನ್ವಯ ಮಾಡಿಕೊಂಡು ವಿಷ್ಣು ಅಂತ ಹೇಳಿದರೆ ಅದು ಭಗವಂತ. ಕ್ಷೀರಸಾಗರ, ಕ್ಷೀರಾಬ್ಧಿಶಾಹಿ ಅಂತ ಹೇಳಿದಾಗ ಕ್ಷೀರಾಬ್ಧಿಶಾಹಿ ಎಂಬಂಥ ಲಿಂಗ ಉಳ್ಳವನು ಅಂತ ಹೇಳಿಕೊಂಡು ಅದು ದೇವರನ್ನೇ ಹೇಳ್ತದೆ. ಮತ್ತೆ ಅದಕ್ಕೆ ಪ್ರತ್ಯೇಕವಾಗಿ ಸಮನ್ವಯ ಮಾಡಬೇಕು ಅಂತಿಲ್ಲ. ಇದು ತತ್ರ ಪ್ರಸಿದ್ಧ ಶಬ್ದಗಳು. ಇನ್ನು ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಸಮನ್ವಯ ಮಾಡಲಿಕ್ಕೆ ಹೋಗ್ತಾರೆ. ಇದು ಈ ವರ್ಣಗಳಿಗೂ ಕೂಡ, ಈ ಶಬ್ದಗಳಿಗೂ ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರ್ತದೆ. ಈ ಶಬ್ದಗಳು ಕೂಡ ದೇವರನ್ನೇ ಹೇಳ್ತದೆ ಹೊರತು ಇತರ ವಾಚಕಗಳಲ್ಲ ಎಂಬುದನ್ನು ಕೂಡ ಸಮನ್ವಯ ಮಾಡಿಕೊಂಡು ಅದನ್ನೇ ಸಮನ್ವಯಾಧ್ಯಾಯದಲ್ಲಿ ತುಂಬ ವಿಸ್ತಾರವಾಗಿ ಒಳ್ಳೆಯ ರೀತಿಯಲ್ಲಿ ಸಮನ್ವಯ ಮಾಡಿದ್ದಾರೆ. ತದ್ವಾಚಿಕಾ ವರ್ಣ ಸರ್ವೇ ಲೌಕಿಕ ವೈದಿಕಾ. ಲೌಕಿಕ ಶಬ್ದಗಳು, ವೈದಿಕ ಶಬ್ದಗಳು, ಯಾವುದೇ ಶಬ್ದಗಳಿರಲಿ, ದೇವರನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಅದು ಪ್ರಯೋಗಕ್ಕೆ ಮಾತ್ರ. ಯಾಕೆ? ನಮಗೆ ಒಂದೊಂದು ನಾಮಕರಣವನ್ನು ಮಾಡ್ತೇವೆ. ನಮ್ಮಲ್ಲಿ ನಾಮಕರಣ ಮಾಡಿದರೆ ಆ ನಾಮಕರಣಕ್ಕೆ ಸರಿಯಾಗಿರತಕ್ಕಂತಹ ಸಂಬಂಧ ನಮ್ಮಲ್ಲಿರಬೇಕು ಅಂತಿಲ್ಲ. ಯಾಕೆ? ಕ್ಷೀರಸಾಗರ ಅಂತ ಹೇಳಿದಾಗ ಕ್ಷೀರಸಾಗರ ಅವನಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಎತ್ತುಕೊಂಡು ಅವನು ಹಾಲು ತರಲಿಕ್ಕೆ ಎಲ್ಲಿಗೋ ಹೋಗಬಾರ್ದು. ಮನೆಯಲ್ಲಿ ಸಮೃದ್ಧವಾಗಿರತಕ್ಕಂಥ ಗೋ ಸಂಪತ್ತಿರಬೇಕು. ಬೆಳಿಗ್ಗೆ ಎದ್ದುಕೊಂಡು ಇನ್ನೊಬ್ಬರ ಮನೆಗೆ ಹಾಲು ತರಲಿಕ್ಕೆ ಹೋದರೆ ಅವನಾಗೋದಿಲ್ಲ. ಆದರೆ ಆ ವರ್ಣಗಳು ಭಗವಂತನಿಗೆ ಮಾತ್ರ ಎಲ್ಲ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಸಮನ್ವಯ ಆಗ್ತದೆ. ಆದರೆ ಭಗವಂತನಲ್ಲಿ ಬಿಟ್ಟು ಉಳಿದೆಲ್ಲ ಕಡೆಗಳು ಕೂಡ ಅದು ಕೇವಲ ವಾಚಿಕ, ಹೇಳಲ್ಪಡಲಿಕ್ಕೆ, ಅವರನ್ನು ಕರೀಲಿಕ್ಕೆ. ಪ್ರಾಣನನ್ನು ಪ್ರಾಣ ಅಂತ ಕರೀತಾರೆ. ಯಾಕೆ? ಅನಚೇಷ್ಟಾಯ, ಅವನು ನಮ್ಮೊಳಗಿದ್ದುಕೊಂಡು ಚೇಷ್ಟೆಯನ್ನು ಮಾಡ್ತಾನೆ, ಚೇಷ್ಟೆಯನ್ನು ಕೊಡ್ತಾನೆ. ಪ್ರಾಣನಿಗೂ ಪ್ರಾಣ ಯಾರು? ಅದು ಅವನೇ. ಆದ್ದರಿಂದ ಪ್ರಾಣಕ್ಕೂ ಪ್ರಾಣ, ಪ್ರಾಣಸ್ಯ ಪ್ರಾಣ ಅಂತ ಹೇಳಿಕೊಂಡು ಆ ಭಗವಂತನಿಗೆ ಸಮನ್ವಯವನ್ನು ಮಾಡಿದ್ದಾರೆ. ಇದಾದ ಮೇಲೆ ತದ್ವಾಚಿಕಾ ವರ್ಣ ಸರ್ವೇ ಲೌಕಿಕ ವೈದಿಕಾ, ಎಲ್ಲ ಲೌಕಿಕ ವೈದಿಕ ವರ್ಣಗಳು ಎಲ್ಲವೂ ಕೂಡ ಭಗವದ್ವಾಚಕ ಹೊರತು ಇತರ ವಾಚಕಗಳಲ್ಲ. ಇತರ ವಾಚಕವಾಗಿ ಏನೂ ಕೂಡ ಹೇಳಲಿಕ್ಕಾಗೋದಿಲ್ಲ ಎಂಬುದನ್ನು ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ, ಐತರೇಯ ಉಪನಿಷತ್ತು ಅದನ್ನು ವಿಸ್ತಾರವಾಗಿ ಹೇಳ್ತದೆ. ಇನ್ನು ಮುಂದೆಯೂ ಕೂಡ ಇದರ ವಿಚಾರವನ್ನು ಹೇಳಲಿಕ್ಕಿದೆ. ಅದನ್ನು ಮುಂದೆ ಸೇರಿದಾಗ ನೋಡುವ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.